ಹಾಯ್ ಹಲೋ ಎಲ್ಲರಿಗೂ. ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತಿಂದ ಶ್ರಾವಣ ಮಾಸ ಶುರು ಆಗುತ್ತೆ. ಇನ್ನು ಹಬ್ಬಗಳು ಸಾಲು ಸಾಲಾಗಿ ಬರ್ತಾನೆ ಇರುತ್ತೆ. ನಮಗೂ ರೆಸ್ಟ್ ಅಂತ ಇರೋದಿಲ್ಲ. ಅದಕ್ಕೆ ಆಷಾಢದಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನು ನಮ್ಮ ಮನೆಯವರು 7:30ಗೆಲ್ಲ ಹೊರಡಬೇಕಾಗಿತ್ತು ಆಫೀಸ್ಗೆ. ಅದಕ್ಕೆ ನಾನು ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಅವ್ರಿಗೆ ಬೇಗ ಬೇಗ ಹೊರಡಬೇಕಾಗಿತ್ತಲ್ಲ, ನನಗೂ ಟೈಮ್ ಕರೆಕ್ಟಾಗಿ ಯಾವುದೇ ಯಮಗಂಡ ಕಾಲ ಆಗಲಿ ರಾಹು ಕಾಲ ಆಗಲಿ ಏನೂ ಇರಲಿಲ್ಲ ಅನ್ನೋ ಟೈಮ್ಗೆ ಕರೆಕ್ಟಾಗಿ 7 ಗಂಟೆಗೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ ಪೂಜೆ. ದೇವ್ರ ಪೂಜೆ ಮಾಡಿ ಶಿವ ಪಾರ್ವತಿದು ನಮ್ಮ ಮನೆಯಲ್ಲಿ ಒಂದು ಫೋಟೋ ಇದೆ, ಅದಕ್ಕೆ ಪೂಜೆ ಮಾಡಿ ಅದಾದಮೇಲೆ ಇವರಿಗೆ ಪೂಜೆ ಮಾಡಿ ವ್ರತ ಶುರು ಮಾಡಿದೆ. ಭೀಮನ ಅಮಾವಾಸ್ಯೆ ಬಗ್ಗೆ ಇನ್ನೂ ಯಾರಿಗೂ ಹೇಳಬೇಕು ಅಂತ ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿರತ್ತೆ. ಮದುವೆ ಆಗಿರೋರು ಗಂಡನ ಶ್ರೇಯಸ್ಸಿಗಾಗಿ ಪೂಜೆ ಮಾಡಿದ್ರೆ, ಮದುವೆ ಆಗದೇ ಇರೋರು ಭೀಮನಂತ ಗಂಡ ಸಿಗಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ನನಗೂ ಮುಂಚೆ ಎಲ್ಲ ಬರೀ ಮದುವೆ ಆಗಿರೋರು ಮಾತ್ರ ಭೀಮನ ಅಮಾವಾಸ್ಯೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ಇಲ್ಲ ಮದುವೆ ಆಗದೇ ಇರೋರು ಕೂಡ ಮಾಡ್ಬೋದು ಈ ವ್ರತನ. ಆದರೆ ಬರೀ ಶಿವ ಪಾರ್ವತಿಗೆ ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನನಗೆ ತಿಳಿದ ಮಟ್ಟಕ್ಕೆ ನಾನು ವ್ರತನ ಮಾಡಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಅವ್ರು ಬೇಗ ಹೊರಡಬೇಕಾಗಿರೋದ್ರಿಂದ ನಾನು ಏನು ಸ್ವೀಟ್ ಅಂತ ಮಾಡೋಕ್ಕಾಗಲಿಲ್ಲ. ಏನು ಹಣ್ಣಿಟ್ಟಿದೆ ಅದನ್ನೇ ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ. ಈಗ ಅವರು ಹೋಗಿ ಬರೋಷ್ಟರಲ್ಲಿ ನಾನೇನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಈವ್ನಿಂಗ್ ಬೇಗ ಬರೋಕ್ಕೆ ಹೇಳಿದ್ದೀನಿ, ಬಂದರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ. ಆದರೆ ನೋಡಬೇಕು, ಅವ್ರಿಗೂ ಹೆಕ್ಟಿಕ್ ಕೆಲಸ ಇರುತ್ತೆ. ಸಾಯಂಕಾಲ ಕೂಡ ನಾನು ಪೂಜೆ ಮಾಡ್ಬೋದಾಗಿತ್ತು, ಆದರೆ ಅಮಾವಾಸ್ಯೆ ತಿಥಿ ಬಂದು ಸಾಯಂಕಾಲ ಅಷ್ಟರಲ್ಲಿ ಮುಗ್ದೋಗುತ್ತೆ ಅಂತ ನೋಡಿದೆ. ಅದಕ್ಕೆ ಪಂಚಾಂಗದಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಮಾವಾಸ್ಯೆ ತಿಥಿ ಇದ್ದಾಗೇನೆ ನಾನು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಏನಾದರೂ ಮಡ್ತಿದ್ದೀನ ತೊಗೊಳ್ಳೋದು, ಯಾವ ಥರ ಮಾಡಬೇಕು ಎಲ್ಲ ಪ್ರಿಪ್ರೇಷನ್ ಮೈಂಡಲ್ಲಿ ಓಡ್ತಾನೇ ಇತ್ತು. ಮಧ್ಯರಾತ್ರಿ 1 ಗಂಟೆವರೆಗೂ ನನಗೆ ನಿದ್ದೆನೇ ಬಂದಿರಲಿಲ್ಲ. ಅದಾದಮೇಲೆ ನಾನು ಓಕೆ, ಹೆಂಗೆ ನಡೆಯುತ್ತೋ ನಡೀಲಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ನನ್ನನ್ನು ನಾನೇ ನಿದ್ದೆ ಮಾಡಿದ್ದೀನಿ. ಇನ್ನು ಪೂಜೆ ಮಾಡಬೇಕಾದ್ರೆ ಅಂತೂ ತುಂಬ ಫನ್ನಿ ಇನ್ಸಿಡೆಂಟ್ಸ್ ನಡೀತಾನೆ ಇರುತ್ತೆ. ನಾವು ತಣ್ಣೀರನ್ನ ಕಾಲಿಗೆ ಹಾಕಿ ಕಾಲು ತೊಳೆಯೋದ್ರಿಂದ ಹಿಡಿದು ಅವರು ದಕ್ಷಿಣೆ ಕೊಡೋವರೆಗೂ ಏನಾದರೂ ಫನ್ನಿ ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ನಾನು ಈ ಮುಂಚೆ ಹೇಳಿದ್ದೆ, ಭೀಮನ ಅಮಾವಾಸ್ಯೆ ದಿನ ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟನ್ನ ನಾನು ಈ ಸರಿ ರಿವೀಲ್ ಮಾಡ್ತೀನಿ ಅಂತ. ಏನಂದರೆ, ನಾವು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾಯಿದ್ದೀವಿ ಮಲೇಷಿಯಾಗೆ. ಅದಕ್ಕೆ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಅದೇ ನನಗೆ ಈ ಸರಿ ಅವ್ರು ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟು. ಯಾಕಂದರೆ ನಾನು ಇಲ್ಲಿಲ್ಲೇ ಸುತ್ತಾಡಿ ತುಂಬ ಬೋರ್ ಆಗಿತ್ತು. ಇಂಟರ್ನ್ಯಾಷನಲ್ ಟ್ರಿಪ್ಪು ನಾನು ಹೋಗಿನೇ 10 ವರ್ಷ ಆಗಿದೆ. ಅದಕ್ಕೆ ತುಂಬ ಗ್ಯಾಪ್ ಆಗೋಯ್ತಲ್ಲ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ ಇಂಥ ದಿನಕ್ಕೋಸ್ಕರ. ಅವರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಓಕೆ ಅಂತ ಹೇಳಿ ಎಲ್ಲ ಸರಾಗವಾಗಿ ಆಗಿದ್ದು ನೋಡಿಬಿಟ್ಟು ಸಡನ್ನಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೋ ಪೆಂಡಿಂಗ್ ವರ್ಕ್ ನಾನು ಈ ಉಪ್ಪಿನ ದೀಪ ಹಚ್ಚಿದ ಮೇಲೆ ಎಷ್ಟು ಸರಾಗವಾಗಿ ನಡೀತಾ ಇದೆ. ಹೆಣ್ಮಕ್ಳು ಪ್ರೀತಿ ಮನಸ್ಸಲ್ಲಿದ್ದರೆ ಗಂಡ್ಮಕ್ಳು ಪ್ರೀತಿ ಹೊಟ್ಟೆಲಿರತ್ತಂತೆ. ಅವ್ರಿಗೆ ಹೊಟ್ಟೆ ತುಂಬ ರುಚಿಯಾದ ಊಟ ಹಾಕಿಬಿಟ್ರೆ, ಅವ್ರ ಹೊಟ್ಟೆ ತುಂಬಿದರೆ ಮನೆ ಶಾಂತವಾಗಿರುತ್ತೆ. ಅದು ನನ್ನ ವಿಷಯದಲ್ಲಂತೂ ನಿಜ. ಬೆಳಿಗ್ಗೆ ಏನೂ ಸ್ವೀಟ್ ಮಾಡೋಕ್ಕಾಗಿರಲಿಲ್ಲ ಅಂತ ನನಗೂ ಬೇಜಾರಿತ್ತು. ಅದಕ್ಕೆ ಸಾಯಂಕಾಲ ಬರೋಷ್ಟರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋದು ತುಂಬ ಕಡಿಮೆ, ಆದರೆ ಎಲ್ರಿಗೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಈ ಥರ ಅಪರೂಪಕ್ಕೆ ಮಾಡಿರೋ ಹೋಮ್ ಮೇಡ್ ಸ್ವೀಟ್ಸ್ ಅಂತೂ ಇನ್ನೂ ಇಷ್ಟ ಆಗುತ್ತೆ ಅಲ್ವಾ. ಯಾವ ಸ್ವೀಟ್ ಬೇಕಾದರೂ ಮಿಸ್ ಹೊಡಿಬೋದು, ಆದರೆ ಕ್ಯಾರೆಟ್ ಹಲ್ವ ಮಿಸ್ ಹೊಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವೀಟ್ ತಿನ್ನೋಕ್ಕೆ ಹಸ್ಬೆಂಡ್ಗೆ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಅತ್ತೆನೂ ಮನೇಲಿರ್ತಾರೆ, ಅವ್ರಿಗೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಆದರೆ ಇದು ಭೀಮನ ಅಮಾವಾಸ್ಯೆ ಸಲುವಾಗಿಯೇ ಮಾಡ್ತಾ ಇರೋದು. ಹಸ್ಬೆಂಡ್ ಕೂಡ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ,
ಇನ್ನು ಭೂಮಿಗೆ ಎಕ್ಸಾಮ್ ಕೂಡ ಮುಗೀತು. ಎಕ್ಸಾಮ್ಸ್ ಎಲ್ಲ ಮುಗೀತಾ ಇದ್ದಂಗೆ ಅವ್ನಿಗೆ ಜ್ವರ ಕೂಡ ಬಂತು. ಅದನ್ನು ಎಲ್ಲ ಕ್ಲಿಯರ್ ಆಗ್ತಾ ಬಂತು ಜ್ವರನೂ. ಸೊ ಇನ್ನು ಅವನು ಸ್ವೀಟ್ ಅಷ್ಟಕ್ಕಷ್ಟೇ ಇಷ್ಟಪಡೋದು, ಆದರೆ ನಾನು ಮಾಡಿದ್ರೆ ತಿಂತಾನೆ. ಇನ್ನು ಎಷ್ಟೋ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅಷ್ಟು ಕನೆಕ್ಷನ್ ಬೆಳೀತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಸ್ಲೋ ಗ್ರೋತ್ ಆದ್ರೂ ನೋಡೋಣ, ಒಂದಲ್ಲ ಒಂದಿನ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಕಾಯ್ತಾಯಿದ್ದೀನಿ ಕೆಲವೊಂದು ವಿಚಾರಗಳನ್ನ. ಬಟ್ ತೀರಾ ಪರ್ಸ್ನಲ್ ಅಂತ ಅಂದ್ರೂ ಅಷ್ಟೊಂದೇನು ನಾನು ಪರ್ಸ್ನಲಾಗಿ ಏನೂ ಇಟ್ಕೊಂಡಿರಲ್ಲ. ಎಲ್ಲ ನಿಮ್ಮ ಹತ್ರ ಟ್ರಾನ್ಸ್ಪರೆಂಟಾಗಿ ಹೇಳ್ತಾನೆ ಇರ್ತೀನಿ, ಎಲ್ಲ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ ಏನೇನು ನಡೀತಿದೆ, ಏನೇನು ಆಗ್ತಿದೆ ಅಂತ ಅಂದ್ಬಿಟ್ಟು. ನಿಮಗೆ ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಾನು ವಾಯ್ಸ್ ಓವರ್ ಕೊಡೋವಾಗ ಎಷ್ಟೇ ಜೋರಾಗಿ ಮಾತಾಡಿದ್ರೂ ಅಲ್ಲಿ ಮೆತ್ತಗೆ ಕೇಳಿಸುತ್ತೆ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಫೋನಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ನಾನು ಮಾತಾಡ್ತಾ ಇರೋದೇ ಲೋ ವಾಯ್ಸಲ್ಲೇ ಮಾತಾಡ್ತಾ ಇದ್ದೀನಾ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನನ್ನ ವಾಯ್ಸು ನನಗೆ ನಾರ್ಮಲಾಗೇ ಕೇಳ್ತಾ ಇದೆ, ಬಟ್ ಫೋನಲ್ಲಿ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇದೆ. ಆದರೂ ನಾನು ಮ್ಯಾಕ್ಸಿಮಮ್ ವಾಲ್ಯೂಮೇ ಇಟ್ಕೊಂಡಿರ್ತೀನಿ ಇದು ಮಾಡುವಾಗ, ಎಡಿಟ್ ಮಾಡುವಾಗ. ಕ್ಯಾರೆಟ್ ಹಲ್ವಾ ಅಂತೂ ಸೂಪರಾಗಿ ಬಂದಿತ್ತು, ಆದರೆ ಕಲರ್ ಇನ್ನೂ ಡಾರ್ಕಾಗಿತ್ತು. ನಾನು ಏನು ತೋರಿಸ್ತಾ ಇದ್ದೀನಿ ಈಗ ವಿಡಿಯೋದಲ್ಲಿ ಅದಕ್ಕಿಂತ ಡಾರ್ಕಾಗಿ ಬಂದಿತ್ತು. ಈ ಫೋನ್ ಜಸ್ಟಿಸ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಒಂಥರ, ವಾಯ್ಸಲ್ಲಾಗಲಿ ವಿಡಿಯೋದಲ್ಲಾಗಲಿ. ಇದೊಂದು ಪುಟ್ಟ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್.